ಪ್ರೈಸ್ ದ ಲಾರ್ಡ್. ಗುಡ್ ಮಾರ್ನಿಂಗ್ ಪ್ರಿಯ ಸಹೋದರ ಸಹೋದರಿಯರೇ. ಈ ದಿನ ನಾನು ದೇವರ ವಾಕ್ಯವನ್ನು ನಿಮ್ಮ ಮುಂದೆ ಹಂಚೋದಕ್ಕೆ ಬಂದಿಲ್ಲ, ಆದರೆ ನನ್ನ ಜೀವನದ ಒಂದು ಅನುಭವವನ್ನು, ನನ್ನ ಜೀವನದ ಒಂದು ಸ್ಥಿತಿಯನ್ನು ಮತ್ತು ಒಂದು ಸಾಕ್ಷಿಯನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಬಂದಿದ್ದೇನೆ. ಸೊ ದಯವಿಟ್ಟು ಒಂದು 5 ನಿಮಿಷ ನನಗೋಸ್ಕರ ನಿಮ್ಮ ಸಮಯ ಕೊಡ್ರಿ, ಇದನ್ನು ಕೇಳಿಸ್ಕೊಳ್ರಿ. ಮೊದಲೇ ಹೇಳ್ಬಿಡ್ತಾ ಇದ್ದೀನಿ, ಇದು ಯಾವುದೇ ಉದ್ದೇಶ ನಾನು ದುಡ್ಡು ಮಾಡಬೇಕು ಅಥವಾ ನಿಮ್ಮಿಂದ ಹಣ ತಗೊಬೇಕು, ನಿಮ್ಮಿಂದ ಸಹಾಯ ಪಡ್ಕೊಳ್ಬೇಕು ಅನ್ನೋದಲ್ಲ. ನನಗಾಗಿರುವಂಥ ಅನುಭವವನ್ನು ನೀವು ಅನುಭವಿಸಬಾರ್ದು ಅಂತ ಅನ್ನೋ ಉದ್ದೇಶ ಮಾತ್ರ ಇದರಲ್ಲಿದೆ. ಪ್ರಿಯವಾದವರೇ, ಅನೇಕ ಸಾರಿ ನಾವು ಆತ್ಮೀಯವಾಗಿರೋದಿಲ್ಲ, ಆದರೆ ಒಂದೊಂದು ಸಾರಿ ಅತಿ ಆತ್ಮೀಕ ಆಗಿಬಿಡ್ತೀವಿ. ದೇವರು ಒಳ್ಳೆಯವನು. ಅವನು ಎಂದಿಗೂ ಯಾರಿಗೂ ತೊಂದರೆ ಮಾಡೋದಿಲ್ಲ, ತಪ್ಪು ಮಾಡೋದಿಲ್ಲ. ಯಾವತ್ತೂ ಆತನು ಕೆಟ್ಟ ದಾರಿಯಲ್ಲಿ ನಡೆಸೋದಿಲ್ಲ. ಆದರೆ ಮನುಷ್ಯ ತನ್ನ ಒಂದು ಜ್ಞಾನದಿಂದ ಹೋಗಿ ಬೆಳ್ಳಕ್ಕೆ ಬೀಳ್ತಾನೆ, ಅಥವಾ ಚೆನ್ನಾಗಿರ್ತಾನೆ, ಅಥವಾ ಆತ ಹಾಳಾಗಿ ಹೋಗ್ತಾನೆ, ಅಥವಾ ಉದ್ಧಾರ ಆಗ್ತಾನೆ. ಅದೆಲ್ಲ ಅವನ ಮೇಲೆ ಡಿಪೆಂಡ್ ಆಗಿದೆ. ಯಾಕಂದರೆ ದೇವರು ಅವನಿಗೆ ಜ್ಞಾನವನ್ನು ಕೊಟ್ಟಿದ್ದಾರೆ. ಅನೇಕ ಸಾರಿ ಆ ಜ್ಞಾನ ಕೂಡ ನಾವು ಆತ್ಮಿಕವಾಗಿ ಬಂದಾಗ ಆ ಜ್ಞಾನವನ್ನು ಪಕ್ಕದಲ್ಲಿ ಇಟ್ಬಿಡ್ತೀವಿ. ಎಲ್ಲದಕ್ಕೂ ದೇವ್ರ ಮೇಲೆ ಆಧಾರಗೊಂಡು ದೇವರೇ ನಡೆಸ್ತಾರೆ ಬಿಡೋ ಅನ್ನೋದು. 100% ನಡೆಸೋದು ದೇವರೇ. ಆದರೆ ನಮ್ಮ ಜೀವನವನ್ನು ಯಾವ ರೀತಿ ನಾವು ನಡೆಸಬೇಕು ಅಂತ ತೀರ್ಮಾನ ಮಾಡೋ ಆ ಒಂದು ಫ್ರೀಡಮ್ ನಮಗೆ ದೇವರು ಮೊದಲಿಂದ ಕೊಟ್ಟಿದ್ದಾರೆ, ಆಯಿತಾ. ಸೊ ನನ್ನ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇನಂದರೆ, ನನ್ನ ಸ್ನೇಹಿತರಿಗೆ, ನನ್ನ ಕುಟುಂಬದವ್ರಿಗೆ ಮತ್ತು ನನ್ನ ಅಕ್ಕಪಕ್ಕ ಇದ್ದವರಿಗೆ ಚೆನ್ನಾಗಿ ಗೊತ್ತಿದೆ. ಒಂದು ಕಾಲದಲ್ಲಿ ನನ್ನ ಹತ್ರದ್ದು ಭಾಳ ದುಡ್ಡಿರ್ತಾಯಿತ್ತು. ಸ್ಕೂಲ್ ನಡೆಸ್ತಾಯಿದ್ದೆ, ನನ್ನ ಹತ್ರ ಭಾಳ ದುಡ್ಡಿತ್ತು. ಪಾಲಿಟಿಕ್ಸಲ್ಲಿದ್ದೆ, ಅವಾಗೂ ದುಡ್ಡಿತ್ತು. ನಾನು ಬೇರೆ ಬೇರೆ ರೀತಿಯಲ್ಲಿ ಕೆಲಸಗಳನ್ನು ಮಾಡಿದ್ದೀನಿ. ಅದು ನನಗೆ ಮಾಡದೇ ಇರೋವಂಥ ಕೆಲಸ ಯಾವುದೂ ಇಲ್ಲ. ಅದು ಒಳ್ಳೆಯದು ಇದ್ದಾವೆ, ಕೆಟ್ಟವೂ ಇದ್ದಾವೆ. ಎಲ್ಲ ಮಾಡುವಾಗ ನನ್ನ ಹತ್ರ ದುಡ್ಡು ಇರ್ತಾಯಿತ್ತು. ಸೊ ನಾನೇನು ಮಾಡ್ತಾಯಿದ್ದೆ, ಆ ದುಡ್ಡನ್ನು ನಾನು ಯಾವಾಗೂ ದುಡ್ಡನ್ನು ಏನು ಅನ್ಕೊತಾ ಇದ್ದೆ, ಕೈಯಲ್ಲಿರೋ ಕೊಳೆ ಅದು. ನಮ್ಮ ಹತ್ರ ದುಡ್ಡಿರಬಾರ್ದು. ದುಡ್ಡಿದ್ಬಿಟ್ರೆ ನಾವು ದೇವ್ರನ್ನ ಮರ್ತೋಗ್ತೀವಿ. ದುಡ್ಡಿದ್ರೆ ನಾವು ದೇವರಿಂದ ದೂರ ಆಗಿಬಿಡ್ತೀವಿ ಅನ್ನೋದು. ಆಮೇಲೆ ಎಲ್ಲ ಪಾಪಗಳಿಗೂ ಮೂಲ ದುಡ್ಡು ಅನ್ನೋದು, ಹಣ ಅಂತ ಬೈಬಲಲ್ಲಿದೆ. ಅದೆಲ್ಲ ಆ ರೀತಿ ಆಗ್ಬಿಡ್ತದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾನು ದುಡ್ಡು ಎಷ್ಟು ಅರ್ನ್ ಮಾಡ್ತಾಯಿದ್ನೋ ಅಷ್ಟೂ ಖರ್ಚು ಮಾಡಿಬಿಡ್ತಾಯಿದ್ದೆ. ಹಾಳು ಮಾಡ್ತಾಯಿರಲಿಲ್ಲ, ಖರ್ಚು ಮಾಡಿಬಿಡ್ತಾಯಿದ್ದೆ. ಧನದ ಕೂಡ ಮಾಡ್ತಾಯಿದ್ದೆ. ಅದರಲ್ಲಿ ಸ್ವಂತಕ್ಕೋಸ್ಕರವಾಗಿಯೂ ಉಪಯೋಗಿಸ್ತಾಯಿದ್ದೆ, ಕುಟುಂಬಕ್ಕೋಸ್ಕರವಾಗಿ ಉಪಯೋಗಿಸ್ತಾಯಿದ್ದೆ, ಸ್ನೇಹಿತರಿಗೋಸ್ಕರ ಉಪಯೋಗಿಸ್ತಾಯಿದ್ದೆ. ಆಯಾಸಿ ಜೀವನವನ್ನು ನನ್ನದೊಂದು ಆಲೋಚನೆ ಏನಿತ್ತಂದರೆ, ನಾನು ಸಾಯೋವರೆಗೂ ಹಿಂಗೆ ಗಟ್ಟಿಮುಟ್ಟಾಗಿರ್ತೀನಿ, ನಾನು ದುಡ್ಕೊಂಡೇ ತಿನ್ಬೋದು ಬೇಕಂದರೆ. ನನಗೆಲ್ಲ ವಿದ್ಯೆ ಗೊತ್ತಿದೆ. ಅಂಥ ಟೈಮ್ ಇದ್ದರೆ ನನ್ನ ಹೆಂಡ್ತಿಗೆ ಹೇಳ್ತಾಯಿದ್ದೆ, ನಾನು ಆಟೋ ಓಡಿಸ್ತೀನಿ, ಟ್ಯಾಕ್ಸಿ ಓಡಿಸ್ತೀನಿ, ಅಥವಾ ಲಾರಿ ಓಡಿಸ್ತೀನಿ, ಡ್ರೈವರ್ ಕೆಲಸ ಮಾಡ್ತೀನಿ, ಇಲ್ಲ ಎಲ್ಲನ ಕೆಲಸಕ್ಕೆ ಹೋಗ್ತೀನಿ, ಏನೋ ಮಾಡಿ ನನ್ನ ಜೀವನಕ್ಕೆ ಬೇಕಾಗಿರೋದನ್ನ ನಾನು ಅರ್ನ್ ಮಾಡ್ತೀನಿ ಅಂತ ಡಿಪೆಂಡ್ ಆಗಿ, ಈಗ ನಾನು ಯಾರಿಗೂ ಇಂಡಿಪೆಂಡೆಂಟಾಗಿ ಇರ್ತೀನಿ ಅಂತ ಹೇಳ್ತಾಯಿದ್ದೆ. ಆದರೆ ಮನುಷ್ಯ ದಿನ ಹೋದಂಗೆ ಅವನಿಗೆ ವಯಸ್ಸಾದಂಗೆ ಬಲಹೀನ ಆಗ್ತಾನೆ ಅನ್ನೋ ಸತ್ಯನ ನಾನು ಮರ್ತೋಗ್ಬಿಟ್ಟಿದ್ದೆ. ಯಾವಾಗೂ ಹಿಂಗೆ ಇರ್ತೀನಿ, ಹೆಂಗಾಗಿರ್ತೀನಿ ನಾನು, ಹಿಂಗೇ ನನಗೆ ಇದೆ. ಆದರೆ ಯಾವಾಗ ಕಳೆದ 3-4 ವರ್ಷಗಳಲ್ಲಿ ಮೊದಲು ಲಿವರ್ ಪ್ರಾಬ್ಲಮ್ ಆಯಿತು. ದೇವ್ರ ದಯೆಯಿಂದ ಅದನ್ನು ಗೆದ್ದು ಬಂದೆ. ಮತ್ತು ರೀಸೆಂಟಾಗಿ ಒಂದು 4 ತಿಂಗಳ ಮುಂಚೆ ಇದ್ದಕ್ಕಿದ್ದಂಗೆ ನನಗೆ ನನ್ನ ದೇಹದಲ್ಲಿ ಬ್ಲಡ್ ಭಾಳ ಕಡಿಮೆ ಆಗಿ, ಬಲಹೀನತೆ ಆಗಿ, ಚೆಕ್ ಮಾಡಿದಾಗ ಕಿಡ್ನಿ 2 ಫೇಲ್ ಆಗಿದೆ ಅಂತ
ಡಾಕ್ಟರ್ಸು ಇಂಗ್ಲೀಷ್ ಮೆಡಿಸನಲ್ಲಿ ಡಿಕ್ಲೇರ್ ಮಾಡಿಬಿಟ್ರು ಡಯಾಲಿಸಿಸು ಇಲ್ಲಾಂದರೆ ಈ ಟ್ರಾನ್ಸ್ಪ್ಲಾಂಟೇಷನ್ಗೆ ಹೋಗ್ಬೇಕು, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ಗೆ ಹೋಗಬೇಕು ಅಂತ ಹೇಳ್ಬಿಟ್ರು. ಆಮೇಲೆ ನಾನು ಅಂದ್ಕೊಂಡು ಅದಕ್ಕೂ ಧೈರ್ಯವಾಗಿ ನಾನು ಬಿಡು ದೇವರಿದ್ದಾರೆ, ನನಗೆ ದೇವರು ಸ್ವಸ್ಥ ಮಾಡ್ತಾನೆ ಅಂತ. ದೇವರು ಸ್ವಸ್ಥ ಮಾಡಿದ್ರು ಕೂಡ ಎಲ್ಲ ಮಾಡಿದ್ರು. ನಾನು ದೇವರು ಆದರೆ ಆ ವಿಚಾರದಲ್ಲಿ ಯಾವುದೇ ಕಡಿಮೆ ಮಾಡಲಿಲ್ಲ ದೇವರು ನನಗೆ. ನಾನು ದೇವ್ರ ಮೇಲೆ ಇವತ್ತವರೆಗೂ ಒಂದು ಕಂಪ್ಲೇಂಟ್ ಇಡೋಕ್ಕೂ ನನ್ನ ಹತ್ರ ಏನೂ ಇಲ್ಲ. ಆದರೆ ನನಗೆ ರಿಯಲೈಸ್ ಆಗಿದ್ದೇನೆ ಅಂದರೆ ನನಗೆ ಇದ್ದಕ್ಕಿದ್ದಂಗೆ ಬಲಹೀನತೆ ಆಯ್ತಲ್ವಾ, ಇದು ಓಡಾಡೋಕ್ಕೂ ಕಷ್ಟ ಆಯಿತು, ಎಲ್ಲನ ಹೋಗೋದಕ್ಕೆ ಬರೋದಕ್ಕೆ ಕಷ್ಟ ಆಯಿತು. ಒಂದು 20 ಹೆಜ್ಜೆ ನಡೆದ್ರೆ ಕಾಲೆಲ್ಲ ಬಿದೋಗಂಗೆ ಆಗೋದು. ಆವಾಗ ದೇಹ ಮನೆಯಲ್ಲೇ ಇರಬೇಕಾಗಿ ಬಂತು. ಮೆಡಿಸಿನ್ಸ್ ತೊಗೊಬೇಕು, ಮನೇಲಿ ಇರಬೇಕು. ನಾನು ಯಾವಾಗೂ ಮನೇಲಿ ಕೂತ್ಕೊಳ್ಳೋನಲ್ಲ, ಓಡಾಡ್ಕೊಂಡಿರೋನೆ. ದೇವ್ರ ವಿಚಾರದಲ್ಲೇ ಓಡಾಡ್ತಿದ್ದೆ. ಮೊದಲು ಪೊಲಿಟಿಕ್ಸ್ಗೆ ಓಡಾಡ್ತಾಯಿದ್ದೆ, ಆಮೇಲೆ ಫ್ರೆಂಡ್ಸ್ ಜೊತೆ ಓಡಾಡ್ತಾಯಿದ್ದೆ. ಆಮೇಲೆ ಯಾವಾಗ ನಾನು ರಿಯಲೈಸ್ ಆಯಿತೋ, ನಾನು ಸೇವೆಗೆ ಸೇವೆಗೆ ಕೈ ಇಟ್ಟನೋ, ಆವಾಗಿಂದ ಸೇವೆಗೋಸ್ಕರ ಓಡಾಡ್ಕೊಂಡಿರೋದು. ನಾನು ಒಂದು ಕಡೆ ನಿಲ್ಲೋನಲ್ಲ. ನಾನು ಬೇರೆ ಬೇರೆ ಸ್ಟೇಟ್ಗೆ ಹೋಗಿ ವಾರಕ್ಕೆ 3 ದಿನ 4 ದಿನ ಮನೆಗೆ ಬರ್ತಾಯಿರಲಿಲ್ಲ, ಸೇವೆಯಲ್ಲೇ ಇರ್ತಾಯಿದ್ದೆ. ಅಷ್ಟು ಓಡಾಡ್ಕೊಂಡಿದ್ದವನು ಇದ್ದಕ್ಕಿದ್ದಂಗೆ ಐಡಲ್ ಆಗಿಬಿಟ್ಟೆ. ಮನೆಯಿಂದ ಹೊರಗಡೆ ಹೋಗೋಕ್ಕಾಗೋದಿಲ್ಲ, ಮುಖ ಎಲ್ಲ ಇಳಿದೋಯ್ತು, ದೇಹದಲ್ಲಿ ರಕ್ತ ಬಹಳ ಕಡಿಮೆ ಆಗೋಯಿತು, ಶಕ್ತಿ ನಡೆಯೋಕ್ಕಾಗೋದಿಲ್ಲ. ಎದ್ದು ಹೋಗಿ ಕಿಚನಲ್ಲಿ ಏನಾರ ಮಾಡಿಕೊಂಡು ಟೀ ಮಾಡ್ಕೊಂಡು ಮಾಡೋ ಕೆಪಾಸಿಟಿ ಕೂಡ ಇಲ್ದಂಗೆ ಆಗೋಯಿತು. ಯಾವಾಗ ಈ ರೀತಿಯಾದಂಥ ಪರಿಸ್ಥಿತಿ ಬಂತೋ, ನನಗಿರೋದು ಆಧಾರ ಇನ್ನೇನು, ಮನೇಲಿದ್ದರೆ ಏನು ಮಾಡ್ತೀನಿ ನಾನು? ಒಂದು ಇಲ್ಲ ಬೈಬಲ್ ಓದ್ತೀನಿ, ಇಲ್ಲ ಅಂತ ಹೇಳಿದ್ರೆ ವಾಕ್ಯ ಕೇಳಿಸ್ಕೊತೀನಿ, ಇಲ್ಲಾಂದರೆ ಯಾವುದನ್ನ ಮೊಬೈಲಲ್ಲಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ನೋಡ್ಕೊತೀನಿ, ಇಲ್ಲ ನನ್ನ ಕೈಲಾಗಿದ್ದು ವಾಕ್ಯನ ಹಂಚ್ಕೊತೀನಿ. ಇಷ್ಟು ಮಾಡ್ಕೊಂಡಿದ್ರೂ ಸಹ ನನಗೆ ಏನೋ ಐಡಲ್ನೆಸ್ ಅನ್ನೋದು ನನ್ನ ಕವರ್ ಮಾಡಿಬಿಡ್ತು. ಆವಾಗ 2ನೇ ಥೆಸಲೋನಿಕದಲ್ಲಿ 3ನೇ ಅಧ್ಯಾಯ 4ನೇ ಅಧ್ಯಾಯದಲ್ಲಿ ಪೌಲನು ಮಾತಾಡೋ ಕೆಲವು ಮಾತುಗಳು ನಾನು ಬೈಬಲ್ ಓದಬೇಕಾದ್ರೆ ಅವು ನನಗೆ ಆದರೆ ಆ ವಿಷಯಗಳು ಮೊದಲೇ ಓದಿದ್ನಲ್ಲ, ಅದೆಲ್ಲ ಫ್ಲ್ಯಾಶ್ ಆಗ್ತಾಯಿತ್ತು. ಒಬ್ಬನೇ ಕೂತ್ಕೊಂಡಿರ್ತಾಯಿದ್ದೆ, ಮನೇಲಿ ಯಾರೂ ಇಲ್ಲ. ನನ್ನ ನೋಡ್ಕೊಳ್ಳೋಕ್ಕೆ ನನ್ನ ಹೆಂಡತಿ ಇರ್ತಾಯಿದ್ಲು, ನನಗೆ ಬೇಕಾಗಿದ್ದೆಲ್ಲ ಅವಳು ಮಾಡಿಕೊಡ್ತಾಯಿದ್ಲು. ಡಾಕ್ಟ್ರ್ ಹೇಳ್ದಂಗೆ ಪತ್ತೆ ಎಲ್ಲ ಮಾಡಿಕೊಡ್ತಾಯಿದ್ಲು. ನನ್ನ ಮಕ್ಕಳು ಇಬ್ಬರು ಅವರು ದುಡಿಯೋಕ್ಕೆ ಹೋಗ್ತಾಯಿದ್ರು, ಅವ್ರ ದುಡಿಮೆಯಿಂದ ಮನೆ ನಡೀತಾಯಿತ್ತು. ದೇವರು ನನಗೂ ಸಹ ಅನೇಕರ ದೇವಭಕ್ತರ ಮುಖಾಂತರ ನನಗೆ ಸಹಾಯ ಮಾಡ್ತಾಯಿದ್ರು. ಆದರೆ ನನಗೆ ಒಂದು ಐಡಲ್ನೆಸ್, ನನಗೆ ಯಾವುದೂ ಕಮ್ಮಿ ಆಗಿರಲಿಲ್ಲ, ಜಾಸ್ತಿ ಇರಲಿಲ್ಲ, ಆದರೆ ಕಡಿಮೆನೂ ನನಗೇನೂ ಇರಲಿಲ್ಲ. ಆದರೆ ನನಗೆ ನಾನು ಐಡ್ಲಾಗ್ಬಿಟ್ನಲ್ಲ, ನಾನು ಉಪಯೋಗ ಆಗ್ತಾಯಿಲ್ವಲ್ಲ, ನನಗೆ ಶಕ್ತಿ ಇಲ್ದಂಗೆ ಆಗೋಯ್ತಲ್ಲ. ನಾನು ಮನೆಗೆ ಏನಾರ ತೊಗೊಂಬರ್ತಾಯಿದ್ದೆ, ಹೊರಗಡೆ ಹೋದರೆ ಹಣ್ಣು ತೊಗೊಂಬರ್ತಾಯಿದ್ದೆ, ತರಕಾರಿ ತರ್ತಾಯಿದ್ದೆ, ಕಾಸಿರ್ತಾಯಿತ್ತು ನನ್ನ ಹತ್ರ. ಇವತ್ತು ನನಗೆ ಮೆಡಿಸನ್ಸ್ಗೆ ಮನೆಗೆ ಬೇಕಾಗಿರೋದು ಇದೆ, ಆದರೆ ನನ್ನ ಕುಟುಂಬಕ್ಕೋಸ್ಕರವಾಗಿ ಏನೂ ಮಾಡೋಕ್ಕಾಗ್ತಾಯಿಲ್ವಲ್ಲ. ಒಬ್ಬ ಬರ್ತಡೇ ಬಂದರೆ ಒಂದು ಬಟ್ಟೆ ಕೊಡ್ಸೋಕ್ಕಾಗ್ತಾಯಿಲ್ವಲ್ಲ ಅನ್ನೋ ಒಂದು, ಮಕ್ಕಳಿಗಾಗಲಿ ಹೆಂಡ್ತಿಗಾಗಲಿ ನನಗೆ ಸ್ವಂತಕ್ಕಾಗಲಿ ಅಂತ ಆ ಒಂದು ಅಟ್ಲೀಸ್ಟ್ ಒಂದು ಸಿಕ್ಕ ಸೆಲೆಬ್ರೇಷನ್ ಕೂಡ ಮಾಡೋ ಕೆಪಾಸಿಟಿ ನನ್ನ ಹತ್ರ ಇಲ್ಲ. ಇಂಥ ಪರಿಸ್ಥಿತಿ ಬಂತಲ್ಲ, ನಾನು ದುಡಿತಾ ಇಲ್ವಲ್ಲ ಅನ್ನೋದು ನನಗೆ ನೋವು ಸ್ಟಾರ್ಟ್ ಆಗೋಯಿತು. ಆಮೇಲೆ ಅದು ಬೈಬಲ್ ಬೇರೆ ಹೇಳ್ತದೆ, ನಮ್ಮ ಬ್ರೆಡ್ಡನ್ನು ನಾವೇ ಒಬ್ಬರ ಮೇಲೆ ಹಾತ್ಕೊಳ್ಬಾರ್ದು, ನಮ್ಮ ರೊಟ್ಟಿಯನ್ನು ನಾವೇ ಸಂಪಾದನೆ ಮಾಡ್ಕೊಬೇಕು, ನಾವು ಸಂಪಾದನೆ ಮಾಡಿದರೆ ನಾವು ತಿನ್ನಬೇಕು, ಕೊನೆಯವರೆಗೂ ನಾವು ನಮ್ಮ ಕೈಯಾರೆ ನಾವು ದುಡಿದು ತಿನ್ನಬೇಕು ಅಂತೆಲ್ಲ. ಅದನ್ನು ನಂಬಿದವನು ಮೊದಲು ನಾನು ಅದನ್ನೇ ಮಾಡ್ಕೊಂಡು ಬರ್ತಾಯಿದ್ದೆ. ನಾನು ಯಾವತ್ತೂ ಯಾರನ್ನೂ ಕೇಳಿದವನಲ್ಲ. ಯಾರಾದರೂ ಅವರು ಕಾಣಿಕೆ ಅಂತ ಕಳಿಸಿದ್ರೆ ದೇವರು ಅವ್ರನ್ನ ಆಶೀರ್ವದಿಸಬೇಕು ಅನ್ನೋದಕ್ಕೆ ಅದು ತೊಗೊತಾರಿಲ್ಲ. ಒಂದು ಸಾರಿ ದೇವ್ರ ನನ್ನ ಹತ್ರ ಹೇಳಿದ್ದಕ್ಕೆ, ವಾಕ್ಯದ ಮುಖಾಂತರ ಮಾತಾಡಿದ್ದಕ್ಕೆ ನಾನು ತೊಗೊತೀನಿ. ಅದು ಅವ್ರಿಗೆ ದೇವರು 100ರಷ್ಟು ಆಶೀರ್ವಾದ ಮಾಡ್ತಾರೆ, ಅವರು ಟೆಸ್ಟಿಮನಿ ಹೇಳ್ತಾರೆ. ಇಂಥ ಸಮಯದಲ್ಲಿ ನನಗೆ ಭಾಳ ಬೇಜಾರಾಯಿತು, ಭಾಳ ನೊಂದುಬಿಟ್ಟೆ. ಅಂದರೆ ಒಂಟಿಯಾಗಿ ಕುತ್ಕೊಂಡಿರ್ತಾಯಿದ್ದೆ, ಯಾರೂ ಇಲ್ಲ. ಅವ್ರ ಮನೆ ಕೆಲಸ ಮಾಡ್ಕೊಂಡು ಅವ್ರು ಇರ್ತಾಯಿದ್ರು, ಅವ್ರಿಗೂ ಬೇರೆ ಕೆಲಸಗಳು, ತಂದೆ ತಾಯಿ, ತನ್ನ ಆರೋಗ್ಯ, ಮಕ್ಕಳು, ಇದನ್ನೆಲ್ಲ ನೋಡಿದ್ರೆ ನನ್ನ ಹೆಂಡತಿ ಬ್ಯುಸಿ ಇರ್ತಾಯಿದ್ಲು. ಮಕ್ಕಳು ಬೆಳಿಗ್ಗೆ ಹೋದರೆ ರಾತ್ರಿ ಬರ್ತಾರೆ ಕೆಲಸಕ್ಕೆ ಹೋದರೆ. ಈ ರೀತಿಯಾದಂಥ ಪರಿಸ್ಥಿತಿಯಲ್ಲಿರಬೇಕಾದ್ರೆ ನನಗೆ ಭಾಳ ನೋವಾಯಿತು. ಸೊ ನಾನು ಆವಾಗ ಯೋಚನೆ ಮಾಡಿಕೊಂಡೆ ಏನಂತ ಹೇಳಿದ್ರೆ, ಒಂದು ವೇಳೆ ನಾನು ದುಡಿಯೋವಾಗ
ಸ್ವಲ್ಪ ಆದರೂ ನಾನು ಒಂದು 5% ಅಥವಾ 2% 5% ನಾನು ಎತ್ತಿ ಒಂದು ಕಡೆ ಇಟ್ಟಿದ್ದರೆ ಸೇಫ್ಟಿಯಾಗಿ ಇವತ್ತು ನನಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ, ನನಗೆ ಅನ್ನಿಸ್ತಾ ಇರಲಿಲ್ಲ. ಯಾಕಂದರೆ ನನ್ನ ದುಡ್ಡು ನನ್ನ ಕೈಯಲ್ಲಿ ಇರ್ತಾಯಿತ್ತು, ನಾನು ಖರ್ಚು ಮಾಡ್ತಾಯಿದ್ದೆ, ನಾನು ಬೇರೆಯವ್ರಿಗೆ ಕೊಡ್ತಾಯಿದ್ದೆ. ಯಾಕಂದರೆ ದೇವರು ವಾಕ್ಯ ಹೇಳ್ತದೆ, ನೀತಿವಂತನು ಕೊಡೋನಾಗಿರ್ತಾನೆ, ತಗೊಳ್ಳೋನಾಗಿರಲ್ಲ ಅಂತ. ಈ ಪರಿಸ್ಥಿತಿ ಬಂತಲ್ಲ ಅಂದ್ಬಿಟ್ಟು ಭಾಳ ನೊಂದುಬಿಟ್ಟೆ ನಾನು. ಯಾಕಂದರೆ ನನ್ನ ಹತ್ರ ಇದು ದುಡ್ಡು ನಾನು ಏನೋ ಸೇವ್ ಮಾಡೋಣ ಅಂತ ಇಡೋಣ ಅಂತ ಹೇಳಿದ್ರೆ ಯಾವುದೋ ಒಂದು ರೀತಿಯಲ್ಲೇ ಅದು ಖರ್ಚಾಗ್ಬಿಡ್ತಾಯಿತ್ತು, ನನ್ನ ಹತ್ರ ಇರ್ತಾ ಇರಲಿಲ್ಲ. ಆ ಸಮಯದಲ್ಲಿ ನನಗೆ ಜ್ಞಾಪಕ ಬಂದಿದ್ದು, ಅನೇಕರು ಬಂದು ನನ್ನನ್ನು ಕೇಳ್ಕೊಳ್ಳೋರು, ಸರ್ ನಿಮ್ಮ ಹತ್ರ ಇವತ್ತು ದುಡ್ಡಿದೆ, ಒಂದೊಂದು 1,000 ರೂಪಾಯಿ ಪಕ್ಕದಲ್ಲಿ ಬಿಸಾಕಿ ಸರ್, ಲೈಫ್ ಇನ್ಶೂರೆನ್ಸ್ ಮಾಡಿಸಿ ಸರ್, ನಿಮಗೆ ಆರೋಗ್ಯಕ್ಕೂ ಆಗ್ತದೆ. ಮತ್ತು ನಾನು ಆರೋಗ್ಯ ಕಾರ್ಡು ಮಾಡಿಸಿರಲಿಲ್ಲ, ನಂದು ಹೆಲ್ತ್ ಕಾರ್ಡು ಮಾಡಿಸಿರಲಿಲ್ಲ. ನಾನು ದೇವ್ರನ್ನ ನಂಬ್ಕೊಂಡಿದ್ದೆ. ನಂದು ಇವತ್ತಿಗೂ ಅದೇ ನಂಬಿಕೆ ನನಗೆ ಆರೋಗ್ಯದ ವಿಚಾರದಲ್ಲಿ. ಆಮೇಲೆ ಏನಕ್ಕಾದ್ರೆ ನಿಮಗೆ ಮುಪ್ಪಿನಲ್ಲಿ ನಿಮಗೆ ಏಜಲ್ಲಿ ಬರ್ತದೆ ಅಂತ. 53 ವರ್ಷ ಅಲ್ಲಿಗೂ ಯೋಚನೆ ಮಾಡಿದೆ, ಏನಾರ ಕೆಲಸ ಮಾಡೋಣ ಅಂತ. ಕೆಲಸ ಮಾಡೋಕ್ಕೆ ಶಕ್ತಿ ಇಲ್ಲ. ಜ್ಞಾನ ಇದೆ, ಮಾತಿದೆ, ಬುದ್ಧಿ ಇದೆ, ತಿಳುವಳಿಕೆ ಇದೆ, ಆದರೆ ದೇಹದಲ್ಲಿ ಶಕ್ತಿ ಇಲ್ಲ, ಓಡಾಡೋಕ್ಕೆ ಆಗಲ್ಲ. ಅಲ್ಲಿಗೆ ಯೋಚನೆ ಮಾಡಿದೆ, ಆಟೋ ಓಡಿಸೋಣ, ಶಕ್ತಿ ಇಲ್ಲ. ಎಲ್ಲನ ಕೆಲ್ಸಕ್ಕೆ ಹೋಗೋಣ, ಶಕ್ತಿ ಇಲ್ಲ. ಯಾಕಂದರೆ ನಾನು ಕೆಲ್ಸಕ್ಕೆ ಹೋದರೆ ಅವರು ಕೆಲಸವನ್ನು ಉಪಯೋಗಿಸಿ ನನ್ನನ್ನು ಕರೀತಾರೆ. ಇಷ್ಟೆಲ್ಲ ಯೋಚನೆ ಮಾಡಿದೆ. ಕೊನೆಗೆ ನಾನು ಭಾಳ ಇದ್ರ ಬಗ್ಗೆ ಯೋಚನೆ ಮಾಡಿದೆ. ನಂತರ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ. ಅವತ್ತು ನಾನು 1,000 ರೂಪಾಯಿ ಬಿಸಾಕಿದ್ರೆ ಇವತ್ತು ನನ್ನ ಹತ್ರ ಲಕ್ಷಗಳಿರೋದು. ಅದನ್ನು ನನ್ನ ದುಡ್ಡು ಅಂತ ನಾನು ಖರ್ಚು ಮಾಡಿ ಸಂತೋಷವಾಗಿ ನಾನು ದುಡ್ದಿದ್ದ ದುಡ್ಡು ಅಂತ ಅದನ್ನು ನಾನು ಖರ್ಚು ಮಾಡ್ಬೋದಾಗಿತ್ತು, ಕೊಡ್ಬೋದಾಗಿತ್ತು, ಮನೆ ನಡೆಸ್ಬೋದಾಗಿತ್ತು, ಒಬ್ರಿಗೆ ಸಹಾಯ ಮಾಡ್ಬೋದಾಗಿತ್ತು, ಸೇವೆ ಮಾಡ್ಬೋದಾಗಿತ್ತು ಎಲ್ಲ. ದೇವರು ಒಂದು ಜ್ಞಾನವನ್ನು ಕೊಟ್ಟರು. ವಾಕ್ಯದ ಮುಖಾಂತರ ನನ್ನ ಹತ್ರ ಮಾತಾಡಿದ್ರು. ಅನೇಕ ವಾಕ್ಯಗಳು ಬೈಬಲಲ್ಲಿ ಜ್ಞಾನೋಕ್ತಿಗಳಲ್ಲಿ ಮಾತಾಡಿದ್ರು. ಕೊನೆಗೆ ನಾನು ಹುಡುಕಿದೆ. ನನಗೆ ಯಾವುದು 2-3 ಕಡೆ ಕೆಲ್ಸಕ್ಕೆ ಹಾಕಿದ್ರೆ ಅವರು ಒಂದು ಇಲ್ಲ ಏಜ್ ಆಗಿದೆ ಅಂತ ಹೇಳ್ತಾರೆ, ಇಲ್ಲಾಂದರೆ ನನಗೆ ಶಕ್ತಿ, ಅವ್ರು ಹೇಳೋ ಕೆಲಸ ನಾನು ಮಾಡೋಕ್ಕಾಗೋದಿಲ್ಲ. ಡೊನ್ಝೋ ಇದು ರ್ಯಾಪಿಡೋ ಓಡಿಸೋಣ ಅಂತ ಹೇಳಿದ್ರೆ ಅದೂ ಶಕ್ತಿ ಇಲ್ಲ ನನ್ನ ಹತ್ರ. ಇವಾಗ ಮನೆ ಬಿಟ್ಟು ಹೊರಗಡೆ ಹೋಗೋಕ್ಕಾಗ್ತಾಯಿಲ್ಲ, ಏನು ಮಾಡೋದು ಅಂತ ಹೇಳೋವಾಗ ಒಂದು ಬ್ಯಾಂಕಿಂಗ್ದು ನನಗೆ ಎಕ್ಸಾಮ್ದು ಒಂದು ಯಾರೋ ಕಳಿಸ್ಕೊಟ್ರು. ಯಾಕೆ ನೀವು ಇದನ್ನು ಎಕ್ಸಾಮ್ ಬರೀಬಾರ್ದು, ನಿಮಗೆ ಜ್ಞಾನ ಇದೆ, ಬುದ್ಧಿ ಇದೆ, ಯಾಕೆ ಇದನ್ನು ಮಾಡಬಾರ್ದು ನೀವು? ಆವಾಗ ನಾನು ಬ್ಯಾಂಕಿಂಗ್ದು ಎಕ್ಸಾಮ್ ಸ್ಟಡಿ ಮಾಡಿ ಬೇರೆ ಎಲ್ಲ ಯಾವುದಿದೋ ಎಲ್ಲ ಕಂಪನಿಗಳದ್ದೆಲ್ಲ ಸ್ಟಡಿ ಮಾಡಿ ಕೊನೆಗೆ SBI ಲೈಫ್ ಇನ್ಶೂರೆನ್ಸ್ದು ಎಕ್ಸಾಮ್ ಬರೆದು ಪಾಸಾಗಿ ನನ್ನನ್ನು ಒಬ್ಬ ಲೈಫ್ ಮಿತ್ರ ಅಂತ ಒಂದು ಅಪಾಯಿಂಟ್ಮೆಂಟ್ ಆಗಿದೆ ನನಗೆ. ಅಪಾಯಿಂಟ್ಮೆಂಟಾಗಿ ನನಗೆ ಒಂದು ಚಿಕ್ಕ ಸ್ಯಾಲ್ರಿ ಕೊಡ್ತಾರೆ. ನಾನು ಹೇಳೋದು ಏನಂತ ಹೇಳಿದ್ರೆ, ನಿಮ್ಮ ಹತ್ರ ಇವತ್ತು ನೀವು ಆ ದುಡಿಯೋಕ್ಕೆ ಶಕ್ತಿ ಇರೋವಾಗ ನಿಮ್ಮ ಕುಟುಂಬಕ್ಕೋಸ್ಕರ, ಇವತ್ತು ನಾನು ಹೆಚ್ಚು ಕಮ್ಮಿ ಆಗೋದಂದರೆ ನನ್ನ ಕುಟುಂಬಕ್ಕೆ ಏನೂ ಇಲ್ಲ, ಅವ್ರು ದುಡ್ಕೊಬೇಕು, ಅವ್ರು ತಿನ್ನಬೇಕಷ್ಟೆ. ಆ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಅವರು ಇದೆ. ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ, ನೀವು ದುಡಿಯೋವಾಗ ದಯವಿಟ್ಟು ಸ್ವಲ್ಪ 5-10% ನೀವು ಈ ಲೈಫ್ ಇನ್ಶೂರೆನ್ಸಲ್ಲಿ ಹಾಕಿರಿ. ಅದು ನಮಗೂ ಕೆಲಸಕ್ಕೆ ಬರ್ತದೆ. ಒಂದು ದೇವರ ಆರೋಗ್ಯ ಕೊಟ್ಟು ಚೆನ್ನಾಗಿದ್ದರೆ ನಮಗೆ ಅದು ರಿಟರ್ನ್ ಬರ್ತದೆ. ಎರಡನೇದಾಗಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಕುಟುಂಬಕ್ಕೆ ಒಂದಷ್ಟು ದುಡ್ಡು ನಾವು ಹೋದ್ಮೇಲೇನೂ ಬರ್ತದೆ. ಅವರು ಯಾರು ಹೇಳೋಕ್ಕಾಗೋದಿಲ್ಲ, ಏನೂ ಮಾಡಲಿಲ್ಲ ಇವತ್ತು ನನಗೆ ಅನ್ನಿಸ್ತದೆ ನನ್ನ ಕುಟುಂಬಕ್ಕೋಸ್ಕರ ನಾನೇನು ಮಾಡಿಲ್ಲ ಅಂತ. ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದೀನಿ, ಎಷ್ಟೋ ಜನಕ್ಕೆ ನಾನು ಕೈಯಲ್ಲಾಗಿದ್ದು ದೇವರು ಶಕ್ತಿ ಕೊಟ್ಟ ಪ್ರಕಾರ ನಾನು ಮಾಡಿದ್ದೀನಿ. ಎಷ್ಟೋ ಜನ ನನಗೆ ಸಹಾಯ ಮಾಡಿದ್ದಾರೆ. ಆದರೆ ನಾನು ನನ್ನ ಕುಟುಂಬಕ್ಕೋಸ್ಕರವಾಗಿ ಏನು ಮಾಡಲಿಲ್ಲ, ನನ್ನ ನೋವು ನನಗಿತ್ತು. ಆಮೇಲೆ ನಾನು ಪಾಲಿಸಿ ಮಾಡಿಸಿದೆ. ಅದು ಇವತ್ತು ನನಗೇನೋ ಹೆಚ್ಚು ಕಮ್ಮಿ ಆಯಿತು ಅಂದರೆ ನನ್ನ ಕುಟುಂಬಕ್ಕೆ ಒಂದು 10 ಲಕ್ಷ ರೂಪಾಯಿ ಬರ್ತದೆ. ಆದರೆ ನಾನು ಕಟ್ಟೋದು 1,000 ರೂಪಾಯಿ ತಿಂಗಳಿಗೆ 1,000 ರೂಪಾಯಿ ಲೈಫ್ ಇನ್ಶೂರೆನ್ಸ್. ಈ ರೀತಿಯಾಗಿದೆ. ಸೊ ಅದಕ್ಕೋಸ್ಕರ ಪ್ರಿಯವಾದಂಥವರೇ, ನಾನು
ಇದನ್ನು ನಾನು ಆ ಕಂಪನಿಗೋಸ್ಕರ ನಾನು ಮಾತಾಡ್ತಾ ಇಲ್ಲ ಅಥವಾ ನನಗೋಸ್ಕರ ಮಾತಾಡ್ತಾ ಇಲ್ಲ. ನಿಮ್ಮ ಕುಟುಂಬದ ಸೇಫ್ಟಿಗೋಸ್ಕರ. ನನ್ನ ಹತ್ರ ಇಲ್ದಿದ್ರೆ ಬೇರೆ ಯಾರ ಹತ್ರನೂ ಮಾಡಿಸ್ರಿ, ಪರವಾಗಿಲ್ಲ. ನನಗೇನದು ಅದರಿಂದನೇ ನನ್ನ ಆಧಾರ ದೇವರೇ, ಯಾವಾಗೂ ದೇವರೇ. ಸೊ ಇದರಿಂದ ನನಗೂ ಸಹಾಯ ಆಗ್ತದೆ. ನನಗೂ ಅವರು ಏನು ಇನ್ಸೆಂಟಿವ್ಸ್ ಕೊಡ್ತಾರೆ, ಸ್ಯಾಲ್ರಿ ಜೊತೆಗೆ ಸ್ವಲ್ಪ ಇನ್ಸೆಂಟಿವ್ಸ್ ಬರ್ತದೆ, ಎಲ್ಲ ಆಗ್ತದೆ. ಆದರೆ ನಿಮ್ಮ ಕುಟುಂಬಕ್ಕೆ ಒಂದು ಸೆಕ್ಯೂರಿಟಿ ಬರ್ತದೆ. ನಾಳೆ ದಿನ ನಾವು ಏನು ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಅದು ಕುಟುಂಬ ಒಂದೇ ಸಾರಿ ಛಿದ್ರ ಆಗೋದಿಲ್ಲ. ಇವತ್ತು ಕೆಲವು ಕುಟುಂಬಗಳನ್ನ ನಾನು ನೋಡಿದ್ದೀನಿ, ಗಂಡ ಇಮಿಡಿಯೇಟಾಗಿ ಸತ್ತೋಗಿ ಪಾಪ ಆ ಹೆಣ್ಮಗು ಇವತ್ತು ಏನೂ ಮಾಡದಿರೋ ಪರಿಸ್ಥಿತಿಗೆ ಬಂದು ಹೆಣ್ಮಕ್ಳಿದ್ದಾರೆ, ಮದುವೆ ಮಾಡಬೇಕು, ದುಡ್ಡಿಲ್ಲ. ಸೊ ಇಂಥ ಸಮಯದಲ್ಲಿ ನಾನು ನಿಮ್ಮನ್ನು ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ನಾನೇನು ಹೇಳ್ತಾಯಿದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆಗಿದ್ದರೆ ನನಗೋಸ್ಕರ ಮಾಡಬೇಡ್ರಿ. ಯಾಕಂದರೆ ನೀವು ಮಾಡೋ ಪಾಲಿಸಿಯಿಂದ ನಿಮ್ಮ ದುಡ್ಡು ನಿಮ್ಮ ಅಕೌಂಟಿಗೆ ಹೋಗ್ತದೆ. ಕಂಪನಿ ನನಗೆ ಇನ್ಸೆಂಟಿವ್ಸ್ ಕೊಡ್ತದೆ, ಸ್ಯಾಲ್ರಿ ಕೊಡ್ತದೆ, ಆಯಿತಾ? ಅದರಿಂದ ನಿಮ್ಮ ಕುಟುಂಬಕ್ಕೆ ಒಂದು ಸೆಕ್ಯೂರಿಟಿ ಬರ್ತದೆ. ಸೊ ನಿಮಗೆ ಅದ್ರ ಬಗ್ಗೆ ತಿಳುವಳಿಕೆ ಬೇಕು ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿರಿ. ನಾನು ಡೀಟೇಲ್ಸ್ ಕೊಡೋಕ್ಕೆ ರೆಡಿ ಇದ್ದೀನಿ, ಆಯಿತಾ? ಯಾಕೆ ಹೇಳ್ತೀನಿ ಅಂದರೆ ನಾಳೆ ದಿನ ನನ್ನ ಪರಿಸ್ಥಿತಿ ನಿಮಗೆ ಬರಬಾರ್ದು ಅಂತ. ಆರೋಗ್ಯದ ವಿಮೆಗಳಿದ್ದಾವೆ, ಲೈಫ್ ಇನ್ಶೂರೆನ್ಸ್ ಇದ್ದಾವೆ. ಯಾರು ಶಾಶ್ವತ ಅಲ್ಲ, ಯಾರು ಸ್ಥಿರ ಅಲ್ಲ, ಯಾರು ಹೇಳೋಕ್ಕಾಗೋದಿಲ್ಲ ನಾನು ಇರ್ತೀನಿ ಅಂತ. 30 ವರ್ಷಕ್ಕೆ, 20 ವರ್ಷ, 28 ವರ್ಷಕ್ಕೆ ಯಾವಾಗಂದರೆ ಅವಾಗ ಜನ ಸಾಯ್ತಾ ಇದ್ದಾರೆ. ಚಿಕ್ಕ ವಿಷಯಗಳಿಗೆ ತಲೆನೋವು ಬಂತು, ಎದೆ ನೋವು ಬಂತು ಅಂತ ಸತ್ತೋಗ್ತಾ ಇದ್ದಾರೆ. ಸತ್ರ ಪರವಾಗಿಲ್ಲ, ಈ ನಂತರ ಆಗ್ಬಿಟ್ರೆ ಕಷ್ಟ. ಏನು ಮಾಡೋ ಶಕ್ತಿನೂ ಇಲ್ಲ, ಸುಮ್ಮನೆ ಇರೋಕ್ಕೂ ಆಗೋದಿಲ್ಲ, ಮನಸ್ಸೂ ಒಪ್ಪೋದಿಲ್ಲ. ಇದು ಹಿಂಸೆ, ಇದು ನರಕ ಥರ ನಮಗೆ. ಯಾಕಂದರೆ ದೇವರು ತನ್ನ ಕೆಲಸ ನಾನು ಮಾಡಿದ್ದಾನೆ, ನಮಗೆ ಜ್ಞಾನನೂ ಕೊಟ್ಟಿದ್ದಾನೆ, ಅದನ್ನು ಆಧಾರ ಮಾಡಿಕೊಳ್ಬೇಕು. ಸೊ ಪ್ರಿಯಾದಂಥವರೇ, ಈ ಒಂದು ಚಿಕ್ಕ ಟೆಸ್ಟ್ ಮನಿ ನಂದು ಹೇಳ್ತಾ ಇದ್ದೀನಿ. ದೇವರು ಕೊಟ್ಟ ಜ್ಞಾನದಲ್ಲಿ ನಾನು ಮಾತಾಡ್ತಾ ಇರೋದು. ನನಗೆ ಹಣ ಅರ್ನ್ ಮಾಡೋದು ಫಸ್ಟ್ ಪಾಯಿಂಟ್ ಅಲ್ಲ. ನನಗೆ ಬೇಕು, ನಾನು ದುಡಿಬೇಕು, ನಾನು ದುಡಿದು ತೊಗೊಬೇಕು, ನನ್ನ ಕೆಲಸ ನಾನು ಮಾಡಬೇಕು. ಆದರೆ ನನ್ನೊಂದು ಟೆಸ್ಟ್ ಮನಿಯಿಂದ ನಿಮ್ಮ ಜೀವನಕ್ಕೆ ಒಂದು ಆಧಾರ, ನಿಮ್ಮ ಕುಟುಂಬಕ್ಕೆ ಒಂದು ಆಧಾರ, ನಾಳೆ ದಿನ ನಿಮ್ಮ ಕುಟುಂಬ ಸೆಕ್ಯೂರ್ ಆಗಿದೆ ಅಂತ ಹೇಳಿದ್ರೆ ಅದು ನನಗೆ ಆಶೀರ್ವಾದ. ಈ ಮಾತುಗಳು ನಿಮಗೆ ಟಚ್ ಆಗಿದ್ದರೆ ನೀವು ಸಹ ನಾನೊಂದು ಸ್ಟೆಪ್ ತೊಗೊಳ್ರಿ. ಚಿಕ್ಕ ಸೇವಿಂಗ್ಸ್ ಮಾಡೋದ್ರಿಂದ ನಾಳೆ ದಿನ ದೊಡ್ಡ ಒಂದು ಆಶೀರ್ವಾದ ನಿಮ್ಮ ಕುಟುಂಬಕ್ಕೆ ಇರ್ತದೆ, ಸಹಾಯ ಇರ್ತದೆ, ಆಧಾರ ಇರ್ತದೆ. ನಾಳೆ ದಿನ ಅವರು ನಮ್ಮಪ್ಪ ಏನು ಮಾಡ್ದಿದ್ರು ನಮ್ಮಪ್ಪ ಇಷ್ಟು ಮಾತ್ರ ಮಾಡಿದ್ದಾನೆ, ನಮಗೆ ಎಲ್ಲೂ ರೋಡಲ್ಲಿ ಬಿಡಲಿಲ್ಲ ಅನ್ನೋ ಒಂದು ಕಾನ್ಸೆಪ್ಟು ಅವ್ರ ಮೈಂಡಲ್ಲಿ ಬರ್ತದೆ. ಸೊ ಆ ರೀತಿ ಆಗಲಿ, ನಿಮಗೆ ದೇವರು ಒಳ್ಳೇದು ಮಾಡಲಿ. ನಿಮಗೇನ ಇಂಟ್ರೆಸ್ಟ್ ಇದ್ದರೆ SBI ಬಂದು ವರ್ಲ್ಡ್ ನಂಬರ್ 1 ಇವಾಗಿದೆ. ಬೇರೆ ಕಂಪನಿಗಳು ಇದ್ದಾವೆ, ಆದರೆ ಅವು ಶಾಶ್ವತ ಯಾವುದೂ ಇಲ್ಲ. ಇದು ಬಂದು ಬ್ಯಾಕಪ್ ಇರೋದ್ರಿಂದ ಇದರಿಂದ ನಮಗೆ ಸೆಕ್ಯೂರಿಟಿ ಇದೆ, ನಮ್ಮ ಹಣಕ್ಕೆ ಸೆಕ್ಯೂರಿಟಿ ಇದೆ. 97% ಕ್ಲಿಯರೆನ್ಸ್ ಮಾಡಿದ್ದಾರೆ ಎಲ್ಲರದೂ ಇವಾಗವರೆಗೂ. ಸೊ ದಯವಿಟ್ಟು ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್.